ಚಿಂತಾಮಣಿ ಶ್ರೀನಿವಾಸಪುರ ನಗರಗಳಿಗೆ ಬರಲಿದೆ ಬೈಪಾಸ್ ರಸ್ತೆ. ವಿವರಗಳಿಗೆ ಈ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯರೇ, ರಾಷ್ಟ್ರೀಯ ಹೆದ್ದಾರಿ 69 ಕರ್ನಾಟಕದ ಹೊನ್ನಾವರದ ಬಳಿ ಶುರುವಾಗಿ ಆಂಧ್ರದ ರೇಣಿಗುಂಟೆ ಬಳಿ ಸಮಾಪ್ತಿಯಾಗುತ್ತದೆ. ಇದು ಸುಮಾರು 732 ಕಿಲೋಮೀಟರ್ ದೂರ ಇದ್ದು, ಮಾರ್ಗ ಮಧ್ಯೆ ಸಾಗರ, ಶಿವಮೊಗ್ಗ, ತರೀಕೆರೆ, ಕಡೂರು, ಹುಲಿಯೂರು, ಶಿರಾ, ಮಧುಗಿರಿ, ಗೌರಿಬಿದನೂರು, ಮಂಚೇನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ನಂಗ್ಲಿ, ಹಾಗೆ ಪಲಮನೇರ್, ಚಿತ್ತೂರು ಮೂಲಕ ಹೋಗಿ ರೇಣಿಗುಂಟ ಬಳಿ ಅಂದರೆ ತಿರುಪತಿ ಬಳಿ ಇರುವಂಥ ಊರು ಸಮಾಪ್ತಿಗೊಳ್ಳುತ್ತದೆ. ಈ ರಾಷ್ಟ್ರೀಯ ಹೆದ್ದಾರಿ 69 ದಕ್ಷಿಣ ಭಾರತದ ಪೂರ್ವ ಕರಾವಳಿಯನ್ನು ಪಶ್ಚಿಮ ಕರಾವಳಿಯೊಂದಿಗೆ ಬೆಸೆಯಲು ಒಂದು ಪ್ರಮುಖ ಕೊಂಡಿಯಾಗಿದೆ. ಈ ಒಂದು ಹೆದ್ದಾರಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸುಮಾರು 150 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಇದೆ. ಹಾಗೂ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನ ಗೌರಿಬಿದನೂರು, ಮಂಚೇನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕು ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸಿಕೊಡುತ್ತದೆ. ಅಂದರೆ ಸುಮಾರು 7 ತಾಲೂಕು ಕೇಂದ್ರಗಳಿಗೆ ಈ ಒಂದು ಹೆದ್ದಾರಿ ಪ್ರಮುಖ ರಸ್ತೆಯ ಕೊಂಡಿಯಾಗಿದೆ. ಬಹುತೇಕ 2 ಲೇನ್ ರಸ್ತೆ ಆಗಿರುವ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ತುಮಕೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈಗಾಗಲೇ 4 ಪಥದ ರಸ್ತೆಗೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ. ಅದೇ ರೀತಿ ಗೌರಿಬಿದನೂರು ಮೂಲಕ ಚಿಕ್ಕಬಳ್ಳಾಪುರ ತನಕ ಕೂಡ 4 ರಸ್ತೆಯನ್ನಾಗಿ, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಿಂದ ಮುಳಬಾಗಿಲು ತನಕ ಈ ರಸ್ತೆಯನ್ನ 4 ಲೇನ್ ಮಾರ್ಗ ಮಾಡೋದಕ್ಕೆ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಇದರ ಒಂದು ಭಾಗವಾಗಿ ಈಗ ಈ ಒಂದು ರಸ್ತೆಯ ಒಂದು ಪ್ರಮುಖ ಪಟ್ಟಣಗಳಾದ ಶ್ರೀನಿವಾಸಪುರ ಹಾಗೂ ಚಿಂತಾಮಣಿ ಭಾಗಗಳಿಗೆ ಬೈಪಾಸ್ ರಸ್ತೆಯನ್ನು ಯೋಜಿಸಲಾಗಿದೆ. ಹಾಗೂ ಇತ್ತೀಚೆಗಷ್ಟೇ ಈ ಒಂದು ಕಾರ್ಯಕ್ಕೆ ಚಾಲನೆ ಅಂದರೆ ಗುದ್ದಲಿ ಪೂಜೆ ಮಾಡಲಾಗಿದೆ. ಶ್ರೀನಿವಾಸಪುರ ಹಾಗೂ ಚಿಂತಾಮಣಿ ನಗರಗಳಿಗೆ ರಾಷ್ಟ್ರೀಯ ಹೆದ್ದಾರಿ 69ರ ಬೈಪಾಸ್ ರಸ್ತೆ ನಿರ್ಮಾಣದ ಅಗತ್ಯ, ಅದರಿಂದ ಆಗುವ ಅನುಕೂಲಗಳ ಬಗ್ಗೆ ಈ ಒಂದು ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡೋಣ. ಇದರಲ್ಲಿ ಶ್ರೀನಿವಾಸಪುರ ಇಡೀ ವಿಶ್ವದಲ್ಲೇ ಮಾವು ಬೆಳೆಯುವಲ್ಲಿ ಅತ್ಯಂತ ಒಂದು ಸಾಂದ್ರತೆ ಇರುವಂಥ ಪ್ರದೇಶ. ಹಾಗೂ ಚಿಂತಾಮಣಿ ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ವಾಣಿಜ್ಯ ಕೇಂದ್ರವಾಗಿದೆ. ಇಲ್ಲಿನ ಟೊಮೊಟೊ ಮಾರ್ಕೆಟ್ ಆಗಿರ್ಬೋದು ಹಾಗೂ ಇನ್ನಿತರೆ ತರಕಾರಿಗಳಿಗೆ ಇರುವಂಥ APMC ಮಾರ್ಕೆಟು ಬಹಳ ದೊಡ್ಡ ಮಟ್ಟದಲ್ಲಿದ್ದು ಸಾಕಷ್ಟು ಕೋಟಿಗಳ ರೂಪಾಯಿಗಳಲ್ಲಿ ವ್ಯವಹಾರ ನಡೆಯುತ್ತದೆ. ಇಂಥ ಒಂದು ಪಟ್ಟಣಗಳ ಮೂಲಕ ಹಲವಾರು ಲಾರಿಗಳು ಆಗಲಿ, ದೊಡ್ಡ ಮಟ್ಟದ ಭಾರಿ ಗಾತ್ರದ ವಾಹನಗಳು ಓಡಾಡ್ತಾ ಇರ್ತದೆ. ಈ ವಾಹನಗಳು ಪಟ್ಟಣಗಳ ಪ್ರದೇಶ ಅಥವಾ ನಗರ ಪ್ರದೇಶದ ಒಳಗಡೆ ಹೋಗಿ ಸಂಚಾರ ಮಾಡಬೇಕಾದ್ರೆ ಬಹಳಷ್ಟು ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತದೆ. ಈ ಒಂದು ಟ್ರಾಫಿಕ್ ಕಿರಿಕಿರಿಯನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಬೈಪಾಸ್ ರಸ್ತೆಗಳನ್ನು ನಿರ್ಮಿಸೋದಕ್ಕೆ ಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ 2 ಲೇನ್ ರೋಡ್ ಆಗಿರೋ ಈ ಒಂದು ಮಾರ್ಗವನ್ನ 4 ಲೇನ್ ರಸ್ತೆ ಮಾಡಿ ಹಾಗೂ ಅದರ ಜೊತೆಗೆ ಬೈಪಾಸ್ ಸಂಪರ್ಕ ಕಲ್ಪಿಸಿಕೊಟ್ಟಲ್ಲಿ ಖಂಡಿತ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡೋದು ಬಹಳಷ್ಟು ಸುಲಭ ಆಗುತ್ತೆ. ಈಗ ಈ ಒಂದು ಬೈಪಾಸ್ ರಸ್ತೆಗಳ ಒಂದು ಯೋಜನೆ ಹೇಗಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಶ್ರೀನಿವಾಸಪುರ ಬೈಪಾಸ್ ಹೊಸಳ್ಳಿ ಹತ್ರ ಸ್ಟಾರ್ಟ್ ಆಗಿ ಹೆಬ್ಟಾ ಮೂಲಕ ಹೋಗಿ ಬೆಂಗಳೂರು ಕೋಲಾರ ರಸ್ತೆ ಮೂಲಕ ಹೋಗಿ ಶಿವಪುರ ಗ್ರಾಮವನ್ನು ದಾಟಿ ಕಲ್ಲೂರು ಹತ್ರ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರ್ಕೊಳ್ತದೆ. ಇನ್ನು ಚಿಂತಾಮಣಿ ಬೈಪಾಸ್ ನೋಡಿದ್ರೆ ಅದು ಶ್ರೀನಿವಾಸಪುರ ಭಾಗದಿಂದ ಬಂದಾಗ ದೊಡ್ಡಗಂಜೂರು ಅನ್ನೋ ಊರ ಹತ್ರ ಸ್ಟಾರ್ಟ್ ಆಗಿ ಮಾಡಿಕೇರಿ ಗ್ರಾಮವನ್ನು ದಾಟಿಕೊಂಡು ಈಗಿರುವಂಥ ಬೆಂಗಳೂರು ಮದನಪಲ್ಲಿ ರಸ್ತೆ ಮೂಲಕ ಸ್ವಲ್ಪ ದೂರ ಚಲಿಸಿ ನಂತರ ಕುರುಟಳ್ಳಿಯನ್ನು ದಾಟಿಕೊಂಡು ಕಟಮಾಚನಹಳ್ಳಿ ಹತ್ರ ಮತ್ತೆ ಟರ್ನ್ ತಗೊಂಡು ಹಾಗೆ ದೊಡ್ಡಹಳ್ಳಿ ಗ್ರಾಮ ದಾಟಿಕೊಂಡು ತಿನಕಲ್ ಅನ್ನೋ ಒಂದು ಊರ ಹತ್ರ ಮಧ್ಯದಲ್ಲಿ ಅಂಬಾಜಿದುರ್ಗ ಕೈವಾರ ವ್ಯಾಲಿ ಒಂದು ಬರ್ತದೆ. ಅದು ಎರಡಿಗೂ ಒಂದು ಸ್ವಲ್ಪ ಪ್ರವಾಸಿ ಕೇಂದ್ರ ಆಗಿರೋದ್ರಿಂದ ಅದಕ್ಕೂ ಬಹಳ ಅನುಕೂಲ ಆಗುತ್ತೆ ಈ ರಸ್ತೆ. ತಿನಕಲ್ ಹತ್ರ ಮತ್ತೆ ವಾಪಸ್ ರಾಷ್ಟ್ರೀಯ ಹೆದ್ದಾರಿನ ಸೇರ್ಕೊಳ್ತದೆ. ಈ 2 ಬೈಪಾಸ್ ರಸ್ತೆಗಳು ಆದಷ್ಟು ಬೇಗ ಪೂರ್ಣಗೊಂಡು ಅದೇ ರೀತಿ ಈಗಿರುವಂಥ 2 ಲೇನ್ ರೋಡ್ ಏನಿದೆ ಅದನ್ನ 4 ಲೇನ್ ರಸ್ತೆಯನ್ನಾಗಿ ಮಾಡಿದಲ್ಲಿ ಈ ಭಾಗದ ಜನತೆಗೆ ಬಹಳ ಉಪಯೋಗ ಆಗುತ್ತದೆ. ಅದೇ ರೀತಿ ಮಾರ್ಗ ಮಧ್ಯೆ ಬರುವಂಥ ಎಲ್ಲ ನಗರಗಳಿಗೂ ಬೈಪಾಸ್ ರಸ್ತೆ ಮಾಡಬೇಕು ಹಾಗೂ ಅದನ್ನು 4 ಪಥದ ರಸ್ತೆಯನ್ನಾಗಿಯೇ ಮಾಡಬೇಕು. ಜೈ ಹಿಂದ್.